ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಅವರು ಸಿಎಂ ಡಿಸಿಎಂ ಅವರನ್ನ ಭೇಟಿ ಮಾಡಿದರು. ಅದಾದ ನಂತರ ಮಾತನಾಡಿದರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. IPL ಅದಲ್ಲದೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಕೂಡ ಆಡಿಸಬೇಕು, ಸಹಾಯ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗುತ್ತೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳಾಗುತ್ತೆ ಅಂತ ವೆಂಕಟೇಶ್ ಪ್ರಸಾದ್ ಅವರ ಹೇಳಿಕೆ. ನಮ್ಮ ಚೀಫ್ ಮಿನಿಸ್ಟರ್ ಅವ್ರನ್ನ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರನ್ನ ಮೀಟ್ ಕೊಡೋದಕ್ಕೆ ಮೀಟ್ ಮಾಡಿ ಮತ್ತು ಒಳ್ಳೆಯ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅವ್ರ ಜೊತೆ. ಸುಮಾರು ಮಾತಾಡಿದ್ವಿ. ನಾವು ಕ್ರಿಕೆಟ್ ಇಲ್ಲಿಂದ ಹೋಗಬಾರ್ದು, ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಕ್ರಿಕೆಟ್ ಹೋಗಬಾರ್ದು, ಬರೀ IPL ಮಾತ್ರನೇ ಅಲ್ಲ, ನಾವು ಇವಾಗ ಮುಂದೆ ಬರುವ ಇದು ಇಂಡಿಯಾ ನ್ಯೂಜಿಲೆಂಡ್ ಆ ಮ್ಯಾಚ್ಗಳಾಗಲಿ ಅಥವಾ ಈವನ್ T20 ವರ್ಲ್ಡ್ ಕಪ್ ಇನ್ನೇನು ಫೆಬ್ರವರಿ ಬರುತ್ತೆ, ಆ ಮ್ಯಾಚ್ಗಳು ಒಂದೆರಡು ಆಡಿಸೋ ಅಂಥ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ಸೊ ನಮಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿಕೊಡ್ತೀವಿ, ನಿಮಗೆ ಯಾವುದೂ ತೊಂದರೆ ಆಗೋದಿಲ್ಲ ಖಂಡಿತವಾಗಿ ಅಂತ ಇದನ್ನು ಮಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಚೀಫ್ ಮಿನಿಸ್ಟರು ಮತ್ತು DCMನವರು. ಸೊ ನಾವು ಒಂಥರ ಇದು ಹೊಸ ಕಮಿಟಿ ನಮ್ಮ ಜೊತೆ, ಮತ್ತು ನಮ್ಮ ಇವರು PR ಅವರು ಇದ್ದಾರೆ, ಈ ಕಡೆ ನಮ್ಮ ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ, ನಮ್ಮ ಆನರರಿ ಸೆಕ್ರೆಟರಿ ಸಂತೋಷ್ ಮೆನನ್ನು ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಸುಜಿತ್ ಸೋಮಸುಂದರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅವ್ರು ಕೂಡ ಬಂದಿದ್ದಾರೆ. ಸೊ 4 ಜನ ಬಂದು ನಾವು ಇಲ್ಲಿ